ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿ ಜಗತ್ ವಿತ್ ಪವಿತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದು ತೊಗರಿ ಗಿಡ. ನಮ್ಮ ಕೈ ತೋಟನ ನಿಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ತೊಗರಿ ಗಿಡ ಇದು ಕಾಣಿಸ್ತಿದೆ. ಹಸಿ ಕಾಯಿನೂ ಕಿತ್ಕೊಂಡು ಸಾರಿಗೆ ಹಾಕ್ಕೊತೀವಿ. ಒಣಗಿದ ಮೇಲೆ ಬೇಳೆ ಮಾಡ್ಕೋತೀವಿ. ಇದು ಸೀಬೆ ಗಿಡದ ನಾರುಗಳು. ಚೇಪೆ ಗಿಡ, ಕೆಲವು ಕಡೆ ಪೇರ್ಲೆ ಹಣ್ಣು ಅಂತಲೂ ಕರೀತಾರೆ. ಹೂವಿನ ಗಿಡಗಳನ್ನು ಹಾಕಿದ್ದೀವಿ. ಇದು ನೋಡಿ, ಮೆಣಸಿನ ಗಿಡ. ಹಸಿ ಮೆಣಸಿನ್ಕಾಯಿ ಏನಕ್ಕಾದ್ರೂ ಬೇಕಾದರೆ ಕಿತ್ಕೊತೀವಿ. ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಒಣಗಕ್ಕೆ ಬಿಡ್ತೀವಿ. ಮನೆ ಹತ್ರ 1-2 ಗಿಡಗಳನ್ನ ಹಾಕ್ಕೊಂಡಿರ್ತೀವಿ, ಹಸಿ ಮೆಣಸಿನ್ಕಾಯಿ ಗಿಡನ. ಮತ್ತು ನೋಡಿ ಫ್ರೆಂಡ್ಸ್, ಇದು ಕೆಳಗಡೆ ಹುಲ್ ಥರ ಕಾಣ್ತಿದೆಯಲ್ಲ, ಅದು ಅರಿವೆ ಸೊಪ್ಪು ಅಂತೇಳಿ ಮನೆಗೆ ಬೇಕಾಗೋಷ್ಟು ಬೆಳ್ಕೊತೀವಿ. ಕೊಯ್ಕೊಂಡು ಮತ್ತೆ ಬೆಳೀತಾ ಇರುತ್ತೆ. ಮತ್ತು ಇದು ನೋಡಿ, ಪಾಲಕ್ ಸೊಪ್ಪು. ಇಲ್ಲಿ ನೋಡಿ, ಕುಯ್ದಿದ್ದೀವಿ. ಬೇಕಾದಷ್ಟು ಕುಯ್ಕೊತೀವಿ. ಮತ್ತು ಈ ಚಿಗುರು ಬರುತ್ತೆ, ಮತ್ತು ಇದನ್ನು ಕಟ್ ಮಾಡ್ಕೋತೀವಿ. ಎಲ್ಲ ಆರ್ಗ್ಯಾನಿಕ್ಕು, ಯಾವುದಕ್ಕೂ ಬೇಸಾಯ ಹಾಕಲ್ಲ. ಬರೀ ಗೊಬ್ಬರ, ಬರೀ ಗೊಬ್ಬರ ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರ. ಇಲ್ಲಿ ನೋಡಿ, ಅದು ಅರಿವೆ ಸೊಪ್ಪು ಲಾಸ್ಟ್ ಆಗಿದೆ. ಅದಕ್ಕೆ ಅದನ್ನು ತೆಗಿಬೇಕು. ಹಾಗಾಗಿ ಇದರಲ್ಲೇ ಇದು ಹುರುಳಿ ಗಿಡ ಉಣಿದೀವಿ. ನೋಡಿ, ಇಲ್ಲಿ ಹುರುಳಿ ಗಿಡ ಅಲ್ಲೂ ಉಣಿದೀವಿ. ಇಲ್ಲಿ ಹಾಕಿದ್ದೀವಿ, ಚಪ್ರದ ಥರ ಹಾಕಬೇಕು. ಇದಕ್ಕೆ ಕಡ್ಡಿ ಕಟ್ಟಿ ಬೆಳ್ಕೊಂಡ್ಲಿ ಅಂತೇಳಿ ಹಾಕಿದ್ದೀವಿ. ಇದು ನೋಡಿ, ಅರಿವೆ ಸೊಪ್ಪು ಹಾಳಾಗ್ಬಿಟ್ಟಿದೆ, ಅದಕ್ಕೆ ತೆಗೆದ್ಬಿಟ್ಟಿದ್ವಿ. ಎಲ್ಲ ಬೀಜಕ್ಕೆ ಬಿಟ್ಕೊಂಡು ಕೊಯ್ಕೊಂಡಿರೋದು ಇದು. ಮತ್ತೆ ಅಗೀಲಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಈಗ ಎಲ್ಲ ಹೊಸ್ದಾಗಿ ಮಾರ್ಕೆಟಲ್ಲಿ ಬೀಜ ಸಿಗುತ್ತೆ. ಅದು ಅರಿವೆ ಸೊಪ್ಪು ಸೀಡ್ಸು. ನಾವು ಕಟ್ ಮಾಡಿ ತೆಗೆದ್ರೆ ಬರಲ್ಲ ಅದು. ಇದು ಮುಂಚೆಯಿಂದ ಬೆಳ್ಕೊಂಬರ್ತಾ ಇರೋ ಅರಿವೆ ಸೊಪ್ಪು. ಇದು ಅಷ್ಟೊಂದು ಅಂದರೆ ಬೇಗ ಜಾಸ್ತಿ ಬೆಳೆಯಲ್ಲ, ನಿಧಾನಕ್ಕೆ ಬೆಳೆಯುತ್ತೆ. ಆದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ನೋಡಿ, ಪಾಲಕ್ ಸೊಪ್ಪು. ಇದು ನೋಡಿ, ದಂಟಿನ ಸೊಪ್ಪು. ಇಲ್ಲಿ ದಂಟು ಹಾಕಿದ್ವಿ. ಒಂದನ್ನು ಬಿಟ್ಟಿದ್ವಿ ಬೀಜಕ್ಕೆ, ಮತ್ತೆ ಇನ್ನೊಂದ್ಸಲ ಬೆಳೆಯೋಕ್ಕೆ. ಹುರುಳಿ ಗಿಡ ಎಲ್ಲ ಉಣಿದ್ವಿ, ಅದೆಲ್ಲ ಖಾಲಿಯಾಗಿದೆ, ಕಟಾವಾಯಿತು. ಬೆಂಡೆ ಗಿಡ ನೋಡಿ, ಬೆಂಡೆ ಗಿಡ. ಇನ್ನೊಂದು ಫ್ರೆಂಡ್ಸ್, ಇದು ಬೆಂಡೆ ಗಿಡ ನೋಡಿ. ಇದು ಕೊನೆನ ಕಟ್ ಮಾಡಿದ್ದೀವಿ. ಏನಕ್ಕಂದರೆ ಕೊನೆನ ಕಟ್ ಮಾಡಿದ್ರೆ ಇದು ಫುಲ್ಲು ಕೆಳಗಡೆ ಎಲ್ಲ ಚಿಗುರು ಬರ್ತಾ ಇರುತ್ತೆ. ಚಿಗುರು ಹಾಕ್ಕೊಂಡು ಮತ್ತೆ ಅಲ್ಲಿ ಕಾಯಿಗಳು ಬರ್ತಾ ಇರುತ್ತೆ, ಚೆನ್ನಾಗಿ ಬರುತ್ತೆ. ಉದ್ದ ಆಗಲ್ಲ, ಕೆಳಗಡೆನೆ ಗಿಡ ಓಡ್ಕೊಂಡು ಬರ್ತಾ ಇರುತ್ತೆ, ಬುಷಿ ಟೈಪ್ ಬರುತ್ತೆ. ಆ್ಯಂಡ್ ಇಲ್ಲಿ ಪರಂಗಿ ಗಿಡ, ಹಣ್ಣಾಗಿದ್ದ ತಕ್ಷಣ ಕಿತ್ಕೊತೀವಿ ಪರಂಗಿ ಗಿಡ. ಮತ್ತು ಇಲ್ಲಿಗೆ ಬಂದರೆ ಕುಂಬಳಕಾಯಿ ಗಿಡ ನೋಡಿ, ಕುಂಬಳಕಾಯಿ ಗಿಡ ಹಾಕಿದ್ದೀವಿ.
ಗಿಡಕ್ಕೆ ತುಂಬ ಕುಂಬಳಕಾಯಿ ಇದೆ. ದೊಡ್ಡ ಕುಂಬಳಕಾಯಿ ಮನೆಗೆ ಮಿಕ್ಕುತ್ತೆ, ಸಾಕಾಗಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಸಣ್ಣ ಕುಂಬಳಕಾಯಿ ಗಿಡ ಹಾಕಿದ್ದೀವಿ ಈ ಸಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಗಿಡ ತುಂಬ ಪಿಂದೆಗಳು, ಕಾಯಿಗಳು ಎಲ್ಲ ಇದೆ. ದೊಡ್ಡದಾಗದೇ ಇರಲಿ ಅಂಥೇಳಿ ಇದರದ ಕೊಡಿಗಳನ್ನ ಕಟ್ ಮಾಡಿದ್ದೀವಿ. ಇನ್ನೂ ದೊಡ್ಡಗಾಗ್ತಿತ್ತು, ಕುಡಿಗಳನ್ನೆಲ್ಲ ಕಟ್ ಮಾಡಿದ್ದೀವಿ. ಅದಕ್ಕೆ ಗಿಡ ಚಿಕ್ಕದಾಗಿದೆ, ಇನ್ನೂ ದೊಡ್ಡಕ್ಕೆ ಬಿಟ್ಕೋಬೋದು. ನೋಡಿ, ಇದ್ರ ಬುಡ ಇಲ್ಲಿದೆ. ಇದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು ಎಲ್ಲ ಇಲ್ಲೇ. ನೋಡಿ, ಸಣ್ಣಕ್ಕೆಲ್ಲ ಬಿಡ್ತಿದೆ, ಹೂವು ಬಿಟ್ಟಿದೆ ನೋಡಿ. ಇದು ಫುಲ್ಲು ಸಣ್ಣ ಪಿಂದೆ. ಮತ್ತು ನೋಡಿ, ಇದು ಹೂವು ನೋಡಿ, ಹೂವು ಇದು ಬಳ್ಳಿ ಹೋಗ್ತಾ ಇದೆ. ಅಲ್ಲಿ ನೋಡಿ ಹೂವು, ನೋಡಿ ಹೂವು. ಈ ಬಳ್ಳಿನ ಫುಲ್ ಬಿಟ್ಟರೆ ಉದ್ದಕ್ಕೆ ಹೋಗುತ್ತೆ. ಇಲ್ಲಿಗೆ ತೆಗೆದ್ಬಿಟ್ರೆ, ಮುರಿದ್ಬಿಟ್ಟು ತೆಗೆದ್ಬಿಟ್ರೆ ಗಿಡ ಎಲ್ಲ ಚೆನ್ನಾಗಿ ಚಿಗುರ್ತಾ ಇರುತ್ತೆ. ಇದಕ್ಕೂ ಅಷ್ಟೇ, ನೀರು ಮತ್ತು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಷ್ಟೇ ಹಾಕೋದು ನಾವು. ಫರ್ಟಿಲೈಸರ್ಸ್ ಏನು ಹಾಕಲ್ಲ, ಇಲ್ಲ ಫುಲ್ಲು ಆರ್ಗ್ಯಾನಿಕ್ಕಾಗಿ ಮಾಡ್ಕೊತೀವಿ. ಮತ್ತು ಆ ಗಿಡ ನೋಡಿ, ಚಕ್ಕೆ ಗಿಡ. ಈ ತೋಟನೂ ನಮ್ಮದೇ. ಮತ್ತು ಆ್ಯಪಲ್ ಗಿಡ, ಆರೆಂಜ್ ಗಿಡ, ಕೋಕೋನಟ್ ಗಿಡ ಇವೆಲ್ಲ ಇದೆ. ಮತ್ತೆ ಒಂದು ವಿಡಿಯೋ ಮಾಡಿ ಅದರೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ನನ್ನ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಆ್ಯಂಡ್ ಚಾನಲ್ಗೊಂದು ಲೈಕ್ ಕೊಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.